ಸರ್, ಈಗ ನೈಸ್ ರೋಡ್ ವಿಚಾರವಾಗಿ ಕುಮಾರಸ್ವಾಮಿ ಟೋಲನ್ನು ಕಟ್ಟಬೇಡಿ ಅಂತ ಜನತೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್ ನೈಸ್ ರೋಡ್ ವಿಚಾರವಾಗಿ. ಅಲ್ಲ, ಅದೇನು ಹೊಸತೇನಲ್ಲ. ನೈಸ್ ರೋಡಿನ ವಿಚಾರದಲ್ಲಿ ಈಗೇನವರೇನು ಈಗಿನ ಹೇಳಿಕೆ ಅಲ್ಲ, ಅದು ಹಿಂದೆ ಭಾಳ ದಿವಸದಿಂದನೂ ಅದ್ರ ಬಗ್ಗೆ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ಅದನ್ನು ಆದಷ್ಟು ಬೇಗ ಆ ಪ್ರಾಜೆಕ್ಟನ್ನು ಸಾಲ್ವ್ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕೆಂದರೆ ನನ್ನನ್ನೇ ಸಬ್ ಕಮಿಟಿ ಚೇರ್ಮನ್ ಮಾಡಿದ್ದಾರೆ, ಈಗಲೇ ಮತ್ತೆ ಮುಂದುವರಿಸಿದ್ದಾರೆ. ನಾನಾಗಲೇ ಈಗ ಒಂದು 7-8 ಸಭೆಗಳನ್ನು ಮಾಡಿದ್ದೇನೆ. ಅಲ್ಲಿ 3 ಭಾಗವನ್ನು ನಾವು ಮಾಡ್ಕೊಂಡಿದ್ದೀವಿ. ಒಂದು ಬಿಡದಿವರೆಗೆ ಏನು ಎ ಅಂತ ಮಾಡ್ಕೊಂಡಿದ್ದೀವಿ, ಬಿ ಮುಂದಕ್ಕೆ, ಸಿ ಹತ್ತತ್ರ ಮೈಸೂರಿಗೆ ಹೋಗ್ಬೋದಾತ. ಈ ರೀತಿ ಯಾವುದು ಕ್ಯಾಟಗರೈಸೇಷನ್ ಮಾಡಿ ಅಲ್ಲಿ ಏನೇನು ಸಮಸ್ಯೆಗಳು ಬಂದಿದೆ, ರೈತರಿಗೆ ಸೈಟ್ಗಳು ಕೊಡಬೇಕು, ಆಮೇಲಿಂದ ಏನೆಲ್ಲ ನಮ್ಮ ಜಮೀನು ಎಷ್ಟರ ಮಟ್ಟಿಗೆ ಉಪಯೋಗ ಆಗಿದೆ, ಎಷ್ಟನ್ನು ವಾಪಸ್ ತಗೊಳ್ಬೇಕು, ಇದೆಲ್ಲ ನಾವು ಚರ್ಚೆ ಮಾಡಿದ್ದೀವಿ. ಇದೆಲ್ಲ ಮಾಡ್ತೇವೆ. ಮುಂದಿನ ದಿನದಲ್ಲಿ ಅದನ್ನು ಸಾಲ್ವ್ ಮಾಡೋದಕ್ಕೆ 2 ಆಪ್ಷನ್. ಒಂದು, ಇಲ್ಲ ನೀವು ಡ್ರಾಪ್ ಮಾಡಬೇಕು. ಇಷ್ಟು ವರ್ಷ ಆಗಿ ಈಗ ಡ್ರಾಪ್ ಮಾಡೋದ್ರಲ್ಲಿ ಯಾವ ಪುರುಷಾರ್ಥಕ್ಕೆ ಡ್ರಾಪ್ ಮಾಡಬೇಕು, ಅದೊಂದು ಗೊಂದಲ ಆಗೋದಿಲ್ವ? ಅದನ್ನು ಮುಗಿಸೋದ್ರಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು, ನಾವು ಹಿಂದೆ ಅಗ್ರಿಮೆಂಟ್ ಏನಾಗಿದೆ ಆ ಅಗ್ರಿಮೆಂಟಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಖಾಸಗಿ ಡೆವಲಪರ್ಸ್ಗೂ ಜಮೀನು ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪವನ್ನು ಅದು ಒಂದು ಭಾಗ. ನಮಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದು ಒಂದು ಭಾಗ. ನಾವು 23,000 ಎಕರೆ ಭೂಮಿ ಕೊಡಬೇಕು ಅಂತೇಳಿ, ಅದರಲ್ಲಿ ಏನು ಉಪಯೋಗ ಆಗಿದೆ, ದುರುಪಯೋಗ ಆಗಿದೆ, ಅದೆಲ್ಲ ಬೇರೆ ಎಕ್ಸಾಮಿನ್ ಮಾಡ್ತಾರೆ. ಆದರೆ ನಮಗೆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕಷ್ಟೇ. ಸರಿ, ಈಗ ಬಿಡದಿ ವಿಚಾರಕ್ಕೆ JDS ಮತ್ತು BJP ಪಾದಯಾತ್ರೆ ಮಾಡ್ತಾ ಇದೆ. 2ನೇ ದಿನ ಕಾಲಿಟ್ಟಿದೆ. ಪ್ರತಿಭಟನೆ ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ, ಮಾಡಲಿ. ಮುಖ್ಯಮಂತ್ರಿಗಳು